ಎಲ್ಲ ರೈತ ಬಂದವರಿಗೆ ನಮಸ್ಕಾರ. ಇದು ಕರ್ಬೂಜ ಹಣ್ಣಲ್ಲಿ ಒಂದು ಹೊಸ ವೆರೈಟಿ ಬಂದಿದೆ, ಗುಜರಾತ್ ಗ್ಲೋರಿ ಅಂತ. ಅವರ ಕಂಪನಿಯವರು ಇಲ್ಲೇ ಇದ್ದಾರೆ. ಬನ್ನಿ ಕೇಳೋಣ ಅವ್ರ ಹತ್ರ ಏನು ವೆರೈಟಿ ಮತ್ತು ಯಾವ ಥರ ಸ್ಪೆಷಲ್ ಇದು ಬೇರೆ ಒಂದು ತಳಿಗೆ ಅಂತ. ಸರ್ ಹೇಳಿ ಸರ್, ನಮ್ಮ ರೈತರು. ನಮಸ್ತೆ. ಸಿಮೋನ್ ಸೀಡ್ಸ್ ಕಂಪನಿಯ ಗುಜರಾತ್ ಗ್ಲೋರಿ ಅಂತ ನ್ಯೂ ವೆರೈಟಿ ಹೊಸದು ಚೆನ್ನಾಗಿ ಬಂದಿದೆ. ಬೇರೆ ಕಂಪ್ನಿಗೆ ಹೋಲಿಸ್ಕೊಂಡ್ರೆ ಈ ಕಂಪ್ನಿಲಿ ಹೀಲ್ಡ್ ಜಾಸ್ತಿ ಇದೆ ಸರ್, ಕವರ್ ಸೆಟ್ಟಿಂಗ್ ಜಾಸ್ತಿ ಇದೆ, ಆವರೇಜ್ ಸೈಜ್ ಬರುತ್ತೆ. ನೀವು ಒಂದು 100-150 ಗ್ರಾಮ್ ಆವರೇಜ್ ಸೈಜ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವೇನೆ. ನೀವು ಎಲ್ಲ ಫ್ರೂಟ್ನು ಆವರೇಜ್ ಸೈಜ್ ಇದೆ. 1 kg ಮೇಲೆ ಕಟಾವ್ ಮಾಡ್ತಾರೆ ವಿಂಡರ್, ಯಾರು ಬಿಡಲ್ಲ. ಆಮೇಲೆ ಇದು ಈ ಟೈಮ್ ಅಲ್ಲಿ ಮಳೆ ಜಾಸ್ತಿ ಆಗಿದೆ, ಆದ್ರೂ ಕೂಡ ಕ್ರಾಪ್ ನೋಡಿ ಒಂದು ಏನಾದ್ರು ರೋಗ ಇದೆ, ಹಂಗ ವಿಲ್ಟ್ ಇಲ್ಲ, ಒಂದು ಡೌನಿ ಆದ್ರೂ ಈಗಲೂ ಕೂಡ ನೀನು 4 ದಿವಸದಲ್ಲಿ ಕಟಾವ್ ಮಾಡ್ತಾರೆ. 4 ದಿವಸಕ್ಕೆ ಇಲ್ಲ ಅಂದ್ರೂ 1-1.5 kg ಬರುತ್ತೆ ಸರ್. ಹೌದಾ ಸರ್? ರೈತರಿಗೆ ಏನಾದ್ರು ಈಗ ಸೀಡ್ಸ್ ಪ್ರಾಬ್ಲಮ್ ಇದ್ರು ನಾವು ಪ್ರತಿಯೊಂದಕ್ಕೂ ಸಪೋರ್ಟ್ ಇರ್ತೀವಿ ಸರ್. ರೈತರಿಗೆ ಯಾರೇ ರೈತರಿಗೂ ಮೋಸ ಆಗಕ್ಕೆ ನಾನ್ ಬಿಡಲ್ಲ, ಕಂಪನಿ ಬಿಡುತ್ತಂದ್ರೆ ನಾನ್ ಬಿಡಲ್ಲ ಸರ್. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಡೈರೆಕ್ಟ್ ಹೇಳಿದೆ. ಹೌದೌದು ಸರ್, ನಾನು ಕಾಲ್ ಮಾಡಿದೆ. ನಾವು ಈ ಕಡೆ ನಮ್ಮ ಇದರಲ್ಲೇ ಬೆಳಿಬೋದು, ಚಳಕೆರೆ ಬೆಳಿಬೋದು ಸರ್, ಪೂರ್ತಿ ಏರಿಯಾ ಎಲ್ಲ ಬೆಳಿಬೋದು ಸರ್. ಮಳೆ ಇದರಲ್ಲಿ ಬೆಳಿಬೋದು ಸರ್. ಬೇರೆ ಕಡೆನು ಅಂದ್ರೆ ಅವ್ರಿಗೆ ಐಡಿಯಾ ಇರಲ್ಲ ಅಂತ ಬೇಡ ಅಂತ ಅಷ್ಟೇ. ಈ ಕಡೆ ಎಲ್ಲ ಐಡಿಯಾ ಇದೆ ಸ್ವಲ್ಪ. ಕರ್ಬೂಜ ವೆದರ್ ಸಪೋರ್ಟ್ ಆಗುತ್ತೆ. ಈ ಕಡೆ 30-36 ಬಂದ್ಬಿಡುತ್ತಲ್ಲ ಬಿಸಿಲು, ಸಪೋರ್ಟ್ ಆಗ್ಬಿಡುತ್ತೆ. ನೋಡಿಲ್ಲ ರೈತ ಬಂದವರು, ಈಗ ನೀವು ಕೇಳಿದ್ರಿ ಮಸ್ಕ್ ಮೆಲನ್ ಅಂದರೆ ಕರ್ಬೂಜ ಹಣ್ಣ ಒಂದು ಹೊಸ ವೆರೈಟಿ ಗುಜರಾತ್ ಗ್ಲೋರಿ ಅಂತ. ತುಂಬ ಚೆನ್ನಾಗಿದೆ. ಇಲ್ಲಿ ರೈತರು ಬೆಳೆದಂಥ ತುಂಬ ಖುಷಿ ಪಡ್ತಾರೆ, ಮತ್ತು ಬಂದು ನೋಡೋ ಅಂತ ರೈತರು ತುಂಬ ಖುಷಿ ಪಡ್ತಾ ಇದ್ದಾರೆ. ನಾವು ಮತ್ತೆ ಇದೇ ಒಂದು ತಳಿನ ಹಾಕಿ ಬೆಳಿತೀವಿ ಅನ್ನೋ ಒಂದು ಭರವಸೆನ ಕೊಡ್ತಾ ಇದ್ದಾರೆ ನಮ್ಮ ಕಂಪನಿಗೆ. ಹಾಗಾಗಿ ನೀವು ಏನಾದ್ರು ಬೀಜ ಬೇಕು ಅಂತಂದರೆ ಈ ಕಾಣ್ತಾರೆ ಅಂತ ನಂಬರ್ಗೆ ಕಾಲ್ ಮಾಡಿ ಪೂರ್ತಿ ಡೀಟೇಲ್ಸ್ ಅವ್ರು ಹೇಳ್ತಾರೆ. ಮತ್ತು ಏನೇ ಇದ್ರೂ ಅವರು ನಿಮ್ಗೆ ಸಪೋರ್ಟಾಗಿ ಇರ್ತಾರೆ. ಆದಷ್ಟು ಈ ವಿಡಿಯೋನ ನಮ್ಮ ರೈತರು ಶೇರ್ ಮಾಡಿ, ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಬೇರೆ ಕಡೆ ಹುಡುಕಾಡ್ತಿರ್ತಾರೆ ಬೀಜನ ಯಾವ ತಳಿ ಯಾವ ಚೆನ್ನಾಗಿ ಅಂತ. ಹಾಗಾಗಿ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ.